ನಮಸ್ಕಾರ ವೀಕ್ಷಕರೇ, ನಿಮ್ಮ ಜೀವನದ ಸುಧಾರಣೆಗಾಗಿ ನೀವೇನು ಮಾಡಬೇಕು? 1. ಪ್ರತಿದಿನ 2 ಲೋಟದಷ್ಟು ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಕುಡಿದರೆ ನಿಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ದೊರೆಯುತ್ತದೆ. ಅಲ್ಲದೆ ಸ್ಟ್ರೆಸ್ ಹಾರ್ಮೋನ್ ಸ್ರವಿಸುವುದನ್ನು ನಿಲ್ಲಿಸುತ್ತದೆ. 2. ನೀವು ಫೋನಿನಲ್ಲಿ ಉತ್ತರಿಸುವ ಮೊದಲು ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗೆ ಬಿಡಿ. ಇದರಿಂದ ನಿಮಗೆ ಉತ್ತಮ ಭಾವನೆ ಮೂಡುವುದಲ್ಲದೆ ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವೂ ಇರುತ್ತದೆ. 3. ನಿಮ್ಮ ಸಾಕು ಪ್ರಾಣಿಗಳೊಂದಿಗೆ ಗುಣಾತ್ಮಕವಾಗಿ ಸಮಯವನ್ನು ಕಳೆದರೆ ಹೆಚ್ಚಿನ ಒತ್ತಡ ನಿವಾರಣೆಯಾಗುತ್ತದೆ. 4. 33 ನಿಮಿಷಗಳ ಕಾಲ ಶ್ರಮದಾಯಕ ವ್ಯಾಯಾಮವನ್ನು ಮಾಡುವುದರಿಂದ ಸ್ಟ್ರೆಸ್ ಕಡಿಮೆಯಾಗಲು ಸಹಕಾರಿಯಾಗುತ್ತದೆ. 5. ನಿಮ್ಮ ಮನೆಯ ಕಿಟಕಿ ಅಥವಾ ಬಾಗಿಲುಗಳಿಗೆ ಹಸಿರು ಅಥವಾ ನೀಲಿ ಬಣ್ಣದ ಕರ್ಟನ್ ಹಾಕಿದರೆ ಮನಸ್ಸು ಮತ್ತು ಕಣ್ಣುಗಳಿಗೆ ತಂಪು ಉಂಟಾಗುತ್ತದೆ. 6. ಪ್ರತಿದಿನ ಪ್ರಶಾಂತವಾದ ಜಾಗದಲ್ಲಿ ಕುಳಿತು 10 ನಿಮಿಷಗಳ ಕಾಲ ಸರಾಗವಾಗಿ ಉಸಿರಾಡುತ್ತಾ ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. 7. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಡನೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದರಿಂದ, ನೀವು ಅವಿವಾಹಿತರಾಗಿದ್ದರೆ ಹಸ್ತಮೈಥುನ ಕ್ರಿಯೆಯಲ್ಲಿ ತೊಡಗುವುದರಿಂದ ಶರೀರದ ಸಹಜವಾದ ಹಾರ್ಮೋನ್ ಬೀಟಾ ಎಂಡೋರ್ಫಿನ್ ಬಿಡುಗಡೆಯಾಗುವುದರಿಂದ ನೋವಿನ ಭಾವನೆ ಇರುವುದಿಲ್ಲ. 8. ನಿಮ್ಮ ಗರ್ಲ್ಫ್ರೆಂಡ್ನ ಅಥವಾ ಸಂಗಾತಿಯ ಕೈಯನ್ನು 10 ನಿಮಿಷಗಳ ಕಾಲ ಹಿಡಿದುಕೊಳ್ಳುವುದರಿಂದ ಒತ್ತಡದ ಸನ್ನಿವೇಶದಿಂದ ಹೊರಬರಬಹುದು. 9. ನೀವು ಅಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ಸೇವಿಸಿದರೆ ಮಿದುಳಿನಲ್ಲಿ ಸೆರೋಟೋನಿನ್ ಹಾರ್ಮೋನ್ ಹಂತ ಹೆಚ್ಚಾಗುತ್ತದೆ. ಇದರಿಂದ ಖಿನ್ನತೆ, ಆತಂಕ ಮತ್ತು ಅಕ್ರಮಶಾಲಿ ಭಾವನೆಯು ಕಡಿಮೆಯಾಗುತ್ತದೆ. 10. ನಿಮಗೆ ಸ್ಟ್ರೆಸ್ ಮತ್ತು ಕೆಟ್ಟ ಆಲೋಚನೆಗಳು ಬಂದಾಗ ಮನೆಯಲ್ಲಿದ್ದಾಗ 1-2 ಶರ್ಟ್ ಪ್ಯಾಂಟ್ಗಳನ್ನು ಐರನ್ ಮಾಡಿಡಿ. ಇದರಿಂದ ಕೆಟ್ಟ ಆಲೋಚನೆ ನಿವಾರಣೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.